ಬೆಳ್ಳಿ, ಉಂಗ್ರ ತುಂಬಾ ನೆನಪಾಗ್ತಿದ್ಯಾ? ನೀನ್ ಉಂಗ್ರನೇ ಬರ್ಲಿ ಅಂತ ಕಾಯ್ಕೊಂಡು ಕೂತ್ರೆ ಆಗೋದಿಲ್ಲ. ನೀನೇ ಹೋಗಿ ಉಂಗ್ರನ ಹುಡುಕ್ಬೇಕು. ಎಲ್ಲ ಕಡೆ ಹುಡುಕ್ತೆ ಹರಣಿ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಮನೇಲಿ ಎಲ್ಲ ಕಡೆನೂ ಸರಿಯಾಗಿ ಹುಡುಕ್ತೇನೆ. ರೂಮಲ್ಲಿ ಅಲ್ಲೇ ಮೊದಲು ಹುಡುಕಿದ್ದು. ಮುತ್ತು ಮಾವನೇ ನಿನ್ ಹತ್ರ ತಿರುಗಿ ನೋಡ್ತಿಲ್ಲ ಅಂತ ಅಂದ್ಮೇಲೆ ಆ ಉಂಗ್ರನ ಇಟ್ಕೊಂಡು ಏನ್ ಮಾಡ್ತೀಯಾ? ಮರ್ತ್ ಬಿಡು. ಬೆಳ್ಳಿಯವರೇ, ರಾಜಾ ಸರ್, ನೀವಿಲ್ಲಿ? ಬೆಳ್ಳಿ ಅವ್ರು ಮಾತಾಡ್ಸೋಣ ಅಂತ ಬಂದೆ. ಅವ್ರು ನೋಡಿದ್ರೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ. ಅಯ್ಯೋ ಸಾರಿ ಸರ್, ಈ ಹರಿಣಿ ಇದ್ದಾಳಲ್ಲ ಅವಾಗ ಧ್ವನಿ ಬದಲಾಯಿಸ್ಕೊಂಡು ಬೆಳ್ಳಿಯವರೇ ಅಂತ ಕರಿತಿರ್ತಾಳೆ. ಅದಕ್ಕೆ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಸರಿ, ಕೋಪ ಯಾಕೆ ಮಾಡ್ಕೊಂಡ್ರಿ? ಬೆಳ್ಳಿಗೆ ಮುತ್ತು ಮಾವನ್ ಕಂಡ್ರೆ ಪಂಚ ಪ್ರಾಣ. ಇವಳು ಚಿಕ್ಕವಳಿರ್ಬೇಕಾದ್ರೆ ಮುತ್ತು ಮಾವ ಇವಳಿಗೊಂದು ಉಂಗ್ರ ಕೊಟ್ಟಿದ್ರಂತೆ. ಇವಾಗ ಅದ್ ಕಾಣುತ್ತಿಲ್ಲ. ಮನೆ ಎಲ್ಲ ಹುಡುಕಿದ್ಲು, ಆದ್ರೂ ಸಿಕ್ತಿಲ್ಲ. ಅದಕ್ಕೆ ಸಪ್ಪ ಕೂತಿದ್ದಾಳೆ. ಇಷ್ಟೇನಾ ವಿಷಯ? ಆ ಉಂಗ್ರದ್ಮೇಲೆ ಇಷ್ಟೊಂದು ಸೆಂಟಿಮೆಂಟಾ? ಎಲ್ಲಿ ನಿಮ್ ಬೆರಳು ತೋರಿಸಿ. ಯಾಕೆ? ತೋರಿಸಿ ಹೇಳ್ತೀನಿ, ನನಗೆ ಮ್ಯಾಜಿಕ್ ಬರುತ್ತೆ. ಏನು ನೀವು ಇವರಿಬ್ರು ಜೊತೆ ಸೇರ್ಕೊಂಡು ನನ್ನ ಆಡ್ಕೋತಿದ್ದೀರಾ? ಏನು ಆಡ್ಕೋತಿಲ್ಲ, ನಿಮ್ ಬೆರಳು ತೋರಿಸಿ ಹೇಳ್ತೀನಿ. ಬೂಮ್ ಬೂಮ್ ಶಕಲಕ್ಕ ಬೂಮ್ ಬೂಮ್. ಬಿಳಿ, ಎಲ್ಲಿ ಸರ್ ಉಂಗ್ರ ಬರಲೇ ಇಲ್ಲ? ಉಂಗ್ರ ಇವತ್ತು ಬರಲ್ಲ. ನಾಳೆ ಮುತ್ತು ಸರ್ ಬಂದು ಬೆಳ್ಳಿ ಬೆರಳಿಗೆ ಉಂಗ್ರ ಹಾಕ್ತಾರೆ. ಮುಖಾನೇ ಕೊಟ್ಟು ಮಾತಾಡ್ತಾ ಇರೋರು ಇನ್ನು ಉಂಗ್ರ ಎಲ್ಲ ಹಾಕ್ತಾರಾ? ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನಿಮ್ಗೆ ನಿಮ್ ದೇವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆಯಾ? ಹಾಗಿದ್ಮೇಲೆ ನನಗೂ ನನ್ನ ಮ್ಯಾಜಿಕ್ ಮೇಲೆ ನಂಬಿಕೆ ಇದೆ. ಖಂಡಿತವಾಗ್ಲೂ ನಾಳೆ ಮುತ್ತು ಮಾವ ಬಂದು ನಿಮ್ ಬೆರಳಿಗೆ ಉಂಗ್ರ ಹಾಕ್ತಾರೆ. ಸರ್, ನೀವು ಹೇಳಿರೋ ಪ್ರಕಾರ ನಾಳೆ ಇವಳಿಗೆ ಉಂಗ್ರ ಸಿಕ್ಕಿದ್ರೆ ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸರ್, ಬೆಳ್ಳಿ ಉಂಗ್ರ ಜೊತೆಗೆ ನನಗೊಂದು ಉಂಗ್ರ ಬರೋ ಥರ ಮಾಡಿ ಸರ್. ನೀವು ಉಂಗ್ರ ಕಳ್ಕೊಂಡಿದ್ದೀರಾ? ಹಾಗಿದ್ರೆ ನಿಮಗೆ ಸಿಗಲ್ಲ. ಹೇ ಮಾಯಾ, ರಾಜ ಬರ್ತಿದ್ದಾನೆ ಕಣೆ. ಅಂತೂ ಇಂತೂ ಹೇಳ್ದಾಗೆ ಮೊದಲನೇ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ಯಾ. ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಆ ವಿಷಯದಲ್ಲಿ ನೀನು ಸಖತ್ ಕ್ಲೆವರ್ ಇದೆಯಾ ಬಿಡು. ಅದಕ್ಕೋಸ್ಕರನೇ ಇನ್ನೊಂದು ಅಸೈನ್ಮೆಂಟ್ ತಂದಿದ್ದೀನಿ ನೋಡು. ನನ್ನ ಕೈಲೊಂದು ರಿಂಗ್ ಇದೆ. ಓ, ನಿನಗೆ ಕಾಣಿಸಲ್ಲ ಅಲ್ವಾ? ಸುಷ್ಮಿತಾ, ಹೇಗಿದೆ ರಿಂಗ್? ರಿಂಗ? ಇದನ್ನ ಇಟ್ಕೊಂಡು ನಾನೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆಯಾ ಅಲ್ವಾ? ವಿಷಯ ಇದೆ. ಇದ್ರಲ್ಲಿ ವಿಷಯ ಏನಿದೆ? ರಿಂಗ್ ಮೇಲೆ MB ಅಂತ ಇದೆ. ಎಂ ಅಂದ್ರೆ ಮುತ್ತು, ಬಿ ಅಂದ್ರೆ ಬೆಳ್ಳಿ. ರಿಂಗಲ್ಲೂ ಅವರಿಬ್ರು ಒಂದಾಗಿರ್ಲಿ ಅಂತ. ಮಾಯಾ, ಈಗ ನೀನೇನ್ ಮಾಡ್ತೀಯ ಅಂದ್ರೆ ಮುತ್ತು ಸರ್ ಅವ್ರ ಕೈಯಾರೆ ಈ ಉಂಗ್ರನ ಬೆಳ್ಳಿ ತೋರ್ಸೋ ಹಾಗೆ ಮಾಡ್ಬೇಕು. ಮುತ್ತು ಮಾವ ಬೆಳ್ಳಿ ಹತ್ರ ಮಾತಾಡಿಸ್ತಾನೂ ಇಲ್ಲ. ಈ ರಿಂಗ್ ಹಾಕಿ ಅಂತ ಹೇಗೆ ಹೇಳಿ? ನನಗೇನು ಗೊತ್ತು, ನೀನೇ ಒಂದು ದಾರಿ ಹುಡ್ಕೋಬೇಕು. ನೀನು ತುಂಬ ಇಂಟೆಲಿಜೆಂಟ್ ಅಲ್ವಾ? ಏನಾದರೂ ಒಂದು ದಾರಿ ಹುಡುಕ್ತೀಯ. ಒಂದು ವೇಳೆ ನೀನು ನಾನು ಹೇಳ್ದಾಗ ಮಾಡಲಿಲ್ಲ ಅಂದರೆ ಎಷ್ಟಲ ಅಂತ ಹೇಳಿ ನನಗೂ ಹೇಳಿ ಹೇಳಿ ಬೇಜಾರಾಗಿ ಹೋಗಿದೆ. ನೋಡು ರಾಜ, ಮುತ್ತು ಮಾವಂಗೆ ಬೆಳ್ಳಿ ಕಂಡ್ರೆ ಇಷ್ಟ ಇಲ್ಲ. ಇಷ್ಟಪಡೋಂಗೆ ಮಾಡಿದ್ರಾಯ್ತು, ಏನಂತೀಯ? ಇಷ್ಟನ ಪ್ರೀತಿಯಾಗಿ ಬದಲಾಯಿಸಿ ನಿಧಾನವಾಗಿ ಮುತ್ತು ಸರ್ ಬೆಳ್ಳಿ ಮೇಲೆ ಲವ್ ಬರುವಾಗ ಮಾಡಬೇಕು. ನೀನು ಅವರಿಂದ ದೂರ ಆಗಬೇಕು, ಅವರಿಬ್ರು ಮದುವೆ ಆಗಬೇಕು. ಇಷ್ಟೆಲ್ಲ ನೀನೇ ಮುಂದೆ ನಿಂತು ಮಾಡಬೇಕು. ಅದಕ್ಕೆ ಈಗಿಂದಲೇ ಮುತ್ತು ಸರ್ ಮನಸ್ಸನ್ನು ಬದಲಾಯಿಸ್ತಾ ಹೋಗೋಣ. ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಇವತ್ತಿಂದ ನಿನಗೆ ಡ್ಯೂಟಿ ಶುರು ಆಗುತ್ತೆ. ಮುತ್ತು ಸರ್ ತನ್ನ ಕೈಯಾರೆ ಬೆಳ್ಳಿ ಉಂಗುರ ತೊಡಿಸ್ತಾರೆ. ಮುತ್ತು ಅವರೇ ಬೆಳ್ಳಿ ಕೈಗೆ ಉಂಗುರ ಹಾಕುವ ಹಾಗೆ ನೀನು ನೋಡ್ಕೋಬೇಕು. ಸರಿನಾ? ಬರಲಾ? ಬಾಯ್. ರಾಜ ರಾಜ ರಾಜ, ಈ ರಾಜ ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಬಂದಿದ್ದಾನೆ. ನಾನ್ ಬೆಳ್ಳಿಗೆ ಉಂಗ್ರ ತೊಡ್ಸಿ ಅಂತ ಮುತ್ತು ಮಾವಂಗೆ ಹೇಳ್ಬೇಕಂತೆ. ಈಗ ಉಂಗ್ರ, ನೆಕ್ಸ್ಟ್ ಸೀರೆ, ಅದಾದ್ಮೇಲೆ ನನ್ ಕೈಯಾರಿ ತಾಳಿ ಎತ್ಕೊಟ್ಟು ಮುತ್ತು ಮಾವ ಇದನ್ನ ಬೆಳ್ಳಿ ಕಟ್ಟಿ ಅಂತ ಹೇಳ್ಬೇಕು ಅಂತಾನೆ. ನನಗ್ ಬರ್ತಿರೋ ಕೋಪಕ್ಕೆ ಈ ರೀತಿ ಮೆಂಟ್ಲು ತರ ಆಡೋದ್ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಹೌದು ಕಣೆ, ಮೆಂಟ್ಲು, ನಾನೇ ಮೆಂಟ್ಲು. ಸರಿ, ನಾನ್ ಮೆಂಟ್ಲೆ. ಇದರಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಐಡಿಯಾ ಕೊಡು. ಈ ರೀತಿ ಮಂಗಂತರ ನೋಡ್ಬೇಡ, ಒಂದು ಐಡಿಯಾ ಕೊಡೆ. ನೀನ್ ಈ ರೀತಿ ಸಡನ್ ಆಗಿ ಐಡಿಯಾ ಕೊಡು ಅಂತ ಹೇಳಿದ್ರೆ ನಾನು ಏನ್ ಐಡಿಯಾ ಕೊಡ್ಲಿ?
ಇಷ್ಟೆಲ್ಲ ಫ್ರಸ್ಟ್ರೇಷನ್ ಆಗ್ತಿರೋದಕ್ಕೆ ಆ ರಾಜನೇ ಕಾರಣ. ನನಗಾಗ್ತಿರೋ ಟೆನ್ಷನ್ ಎಲ್ಲ ಅವನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಉಂಗ್ರ 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 ಹಾಕೋದಕ್ಕೆ ಬೆರಳು ಬೇಕಲ್ವಾ? ಬೆರಳೇ ಇಲ್ಲ ಅನ್ನೋ ಹಾಗೆ ಮಾಡಿದ್ರೆ ಹಾಗಿದ್ರೆ ಬೆರಳು ಕಟ್ ಮಾಡಿಸ್ತೀಯಾ? ಮಚ್ ತಗೊಂಡು ಹೋಗಿ ಕಟ್ ಮಾಡೋಣ ಅಂತ. ಏ ದಡ್ಡಿ, ಆ ಥರ ಮಾಡಿದ್ರೆ ನನ್ನ ಮೇಲೆ ಪಕ್ಕ ಡೌಟ್ ಬರಲ್ವಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಆ ಬೆಳ್ಳಿ ಬೆರಳಿಗೆ ಪೆಟ್ಟಾಗೋ ಹಾಗೆ ಮಾಡಬೇಕು. ಇದೇ ಕರೆಕ್ಟ್ ಐಡಿಯಾ. ಈಗೇನು ಮಾಡಬೇಕು? ಹಾ, ಹಾಲ್ಗೋಗಿ ತಯ್ಯ ತಕ್ಕ ಅಂತ ಡಾನ್ಸ್ ಮಾಡು. ಸ್ಟುಪಿಡ್. ಹೋಗಿ ಆ ಬೆಳ್ಳಿ ಏನ್ ಮಾಡ್ತಿದ್ರು ಅಂತ ನೋಡ್ಕೊಂಡ್ ಬಾ. ಹೋದ ಜನ್ಮದಲ್ಲಿ ರಾಕ್ಷಸಿ ಆಗಿದ್ಲು ಅನ್ಸುತ್ತೆ. ಏನಂದೆ? ಏನೂ ಇಲ್ಲ, ಹೋಗ್ತಿದ್ದೀನಿ. ಮಾಯಾ, ಬೆಳ್ಳಿ ಪಾತ್ರೆ ತೊಳಿತದ ಕಡೆ. ಕೆಲ್ಸದವಳು ಪಾತ್ರೆ ತೊಳೆದು ಇನ್ನೇನ್ ಮಾಡ್ತಿರ್ತಾಳೆ? ಮಾಡ್ಲಿ, ಅವಳಿಗೆ ಎಲ್ಲಿ ಬಿಸಿ ತಾಕಿಸ್ಬೇಕು ಅಲ್ಲಿ ತಾಕಿಸ್ತೀನಿ. ಬಿಸಿ ಕೈ ಸುಟ್ಕೊಂಡು ಬೆಕ್ಕಿನ ಮರಿ ತರ ಕಿರ್ಚಾಡ್ತಿರ್ತಾಳೆ. ಆಗ ಮನೇಲಿ ಯಾರಾದ್ರೂ ಒಬ್ರು ಹೋಗಿ ಔಷಧಿ ಹಚ್ಚಿ ಬ್ಯಾಂಡೇಜ್ ಕಟ್ತಾರೆ. ಆಗ ಈ ಉಂಗ್ರನ ಎಲ್ಲ ಹಾಕಿಸ್ಕೋತಾಳೆ. ರಾಜ ಹೇಳ್ದಾಗೆ ನಡ್ಕೊಳ್ತೀನಿ, ಆದ್ರೆ ಅವನು ಅನ್ಕೊಂಡಾಗಲ್ಲ, ನಾನು ಅನ್ಕೊಂಡಾಗೆ ಆಗತ್ತೆ. ಸಖತ್ತಾಗಿದೆ ಮಾಯಾ ಪ್ಲಾನು. ಈ ಕೆಲಸನ ಯಾರು ಮಾಡ್ತಾರೆ? ಇದನ್ನ ಮಾಡೋದಕ್ಕೆ ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಒಬ್ರಿದ್ದಾರೆ. ಅವ್ರು ಮಾಡಿದ್ರೆ ಯಾರು ಮಾಡಿದ್ದು, ಹೇಗ್ ಮಾಡಿದ್ದು ಏನೂ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಯಾ? ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನೀನ್ ಕೇಳಿದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇನು ಅಂತ ಹೇಳು. ಅಯ್ಯೋಯ್ಯೋ ಬೇಡ ಅದಕ್ಕೆ, ನಿಮ್ಮ ಪ್ರಾಣ ನನಗೆ ತುಂಬ ಮುಖ್ಯ. ಅದ್ರ ಬದಲು ಒಂದು ಸಹಾಯ ಮಾಡಿ ಸಾಕು. ಅಯ್ಯೋ ಅಷ್ಟೇ ತಾನೇ, ಈಗಲೇ ಮಾಡ್ತೀನಿ. ಬೆಳ್ಳಿ ಪಾತ್ರೆ ತೊಳಿತಿರ್ತಾಳೆ, ನೀವೊಂದು ಸೌಟ್ನ ಚೆನ್ನಾಗಿ ಕಾಯಿಸಿ ಅಲ್ಲಿಗೆ ತೊಗೊಂಡು ಹೋಗಿಡಿ. ಅದರಿಂದ ಅವಳು ಕೈ ಸುಟ್ಕೊಳ್ಳೋ ಹಾಗೆ ಮಾಡಿ, ಅಷ್ಟು ಸಾಕು. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಈಗಲೇ ಹೋಗಿ ನೀನು ಹೇಳಿದ ಕೆಲಸನ ಮಾಡಿ ಮುಗಿಸ್ತೀನಿ. ಇನ್ನು 2 ನಿಮಿಷದಲ್ಲಿ ಬೆಳ್ಳಿ ಅಮ್ಮ ಅಮ್ಮ ಅಂತ ಕಿರ್ಚ್ಕೋಬೇಕು, ಹಾಗೆ ಮಾಡ್ತೀನಿ. ನೋಡು ಮಾಯಾ, ನೀನು ಹೇಳಿದ ಕೆಲಸ ಮುಗಿಸಿ ನಾನು ಪಟ್ಟುಗೆ ಊಟ ತೊಗೊಂಡು ಹೋಗಬೇಕು. ಆಮೇಲೆ ಮತ್ತೆ ಯಾವ ಕೆಲಸನೂ ಹೇಳಂಗಿಲ್ಲ. ಸರಿ ಅದಕ್ಕೆ. ಸರಿ. ರಾಜ, ಹ್ಯಾಪ್ ಮೊರೆ ಹಾಕೊಂಡು ನಿಂತ್ಕೊಳ್ತೀಯಲ್ಲ, ಅದನ್ನ ನೋಡ್ಬೇಕು ಅಂತ ನನಗೆ ಈಗಲೇ ಆಸೆ ಆಗ್ತಿದೆ. ಐ ಆಮ್ ಜಸ್ಟ್ ವೇಟಿಂಗ್.
ಪಾತ್ರೆ ತೊಳಿತಾ ಇದೆಯಾ? ಹಾಂ ಅಕ್ಕ. ಸರಿ ಸರಿ, ಬೇಗ ಪಾತ್ರೆ ತೊಳ್ಬಿಟ್ಟು ಬಾ. ನಂಗೆ ತುಂಬ ಹಸಿವಾಗ್ತಿದೆ, ತಿನ್ನಕ್ಕೇನಾರು ಮಾಡಿಕೊಡು ಬೆಳ್ಳಿ. ಅಯ್ಯೋ ಮಾಡ್ಕೊಡ್ತೀನಕ್ಕ, ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ ಅಷ್ಟೇ, ಅದನ್ನು ಬೆಳಗ್ಬಿಟ್ಟು ಬಂದು ಅಡುಗೆ ಮಾಡ್ಕೊಡ್ತೀನಿ. ಬೆಳ್ಳಿಗೆ ಉಂಗುರ ಹಾಕಿಸ್ಬೇಕಾ? ಈಗ ನಿನಗೆ ಬಿಸಿ ಅನ್ನೋದು ಏನು ಅಂತ ಗೊತ್ತಾಗತ್ತೆ, ನೋಡ್ತಿರು. ಏ ಬೆಳ್ಳಿ, ಐರನ್ ಮಾಡೋನ್ ಬಂದ್ರೆ ನನಗೆ ಸಿಗ ಕೇಳು. ಒಂದು ಬಟ್ಟೆ ನಿಯತ್ತಾಗಿ ಐರನ್ ಮಾಡಕ್ ಬರಲ್ಲ, ಇನ್ನೇನು ಕೆಲಸ ಮಾಡ್ತಾನವನು? ನಾಲಾಯಕ್ ನನ್ನ ಮಗ. ಕೋಪ ಮಾಡ್ಕೋಬಿಡಿ ಚಿಕ್ಕ ಮಾವ, ಬೇರೆ ಬಟ್ಟೆ ಹಾಕೊಳ್ಳಿ. ಎಲ್ಲಿದೆ? ಬೀರು ಪಕ್ಕನೇ ಇಸ್ತ್ರಿ ಮಾಡಿಟ್ಟಿದ್ದೀನಿ. ಸರಿ. ಬರೀ ಟೆನ್ಷನ್ ಕೊಡ್ತಾರೆ ಚಿಕ್ಕ ಮಾವ. ಸೋಲು ಸೋಲು ಸೋಲು, ಎಲ್ಲ ಕಡೆ ಬರೀ ನಂದೇ ಸೋಲಾಗ್ತಿದೆ. ಮಾಯಾ ಕಿರ್ಚಾಡ್ಬಿಡ್ವೆ, ಎಲ್ಲರೂ ಓಡ್ ಬರ್ತಾರ ಆಮೇಲೆ. ಬರ್ಲಿ, ಬಂದು ಏನಾಗಿದೆ ಅಂತ ಕೇಳಿದ್ರೆ ಹಿಂಗೆ ಒಬ್ಳು ಮನೆ ಕೆಲಸದವಳಿಗೆ ನನಗೆ ತೊಂದರೆ ಕೊಡಕ್ಕಾಗ್ತಿಲ್ಲ ಅಂತ ಹೇಳ್ತೀನಿ, ಎಲ್ಲ ನನಗೆ ಉಲ್ಟಾ ಹೊಡಿತಿದೆ ಅಂತ ಹೇಳ್ತೀನಿ. ಆ ರಾಜ ಯಾಕೆ ಬೆಳ್ಳಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ನನಗೊಂದು ಚೂರು ಅರ್ಥ ಆಗ್ತಿಲ್ಲ. ಈ ಉಂಗುರನ ಬೆಳ್ಳಿಗೆ ತೊಡಿಸಿ ಅಂತ ಮುತ್ತು ಮಾವಂಗ್ ನಾನು ಹೇಳ್ಬೇಕಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹೊಡೆದ್ರೆ ಏನೇ ಮಾಡ್ತೀಯ ಮಾಯಾ? ಅದು ಆಗ್ಲಿ ಬಿಡು. ಆ ಉಂಗುರ ಕೊಡು, ನನ್ನ ಫೋನ್ ಕೊಡು. ಹೇಳು ಮಗಳೇ. ಅಪ್ಪ ಎಲ್ಲಿದ್ದೀರಾ? ಇಲ್ಲೇ ಪಕ್ಕದ ಊರಿಗೆ ಬಂದಿದ್ದೀನಿ. ಏನಮ್ಮ ವಿಷಯ? ಅಪ್ಪ ನಿಮ್ಗೊಂದು ಉಂಗುರದ ಫೋಟೋ ಕಳಿಸಿದ್ದೀನಿ, ಅದೇ ಸೇಮ್ ಡಿಸೈನ್ ಇರೋ ಇನ್ನೊಂದು ಉಂಗುರ ನನಗೆ ಬೇಕಪ್ಪ. ಆದರೆ ಸೈಜ್ ಚಿಕ್ಕದಾಗಿರ್ಬೇಕು, ಬೆರಳಿಗೆ ಹಾಕೋಕ್ಕೂ ಆಗದೆ ಇರೋ ಚಿಕ್ಕದಾಗಿರ್ಬೇಕಪ್ಪ. ಅಲ್ಲಮ್ಮ, ಬೆರಳಿಗೆ ಹಾಕಕ್ಕಾಗಿಲ್ಲ ಅಂದ್ರೆ ಅದಾದ್ಮೇಲೆ ವೇಸ್ಟ್ ಆಗಲ್ವಾ? ಬೆರಳಿಗೆ ಹಾಕ್ಬಾರ್ದಂತಾನೆ ಚಿಕ್ಕದಾಗಿರೋ ತಗೊಂಬನ್ನಿ ಅಂತ ಹೇಳ್ತಿರೋದು. ಅಂಥ ಉಂಗ್ರನ ಯಾರಿಗೆ ತರಿಸ್ತಿದ್ಯಮ್ಮ? ಅಂತ ಯೂಸ್ಲೆಸ್ ಗಿಫ್ಟ್ನ ನಾನು ಇನ್ಯಾರಿಗೆ ಕೊಡ್ತೀನಿ? ಬೆಳ್ಳಿಗೆ ತಾನೆ. ಇದು ತುಂಬಾ ಅರ್ಜೆಂಟ್ ಅಪ್ಪ, ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಸರಿಯಮ್ಮ, ನಾನೆಲ್ಲ ನೋಡ್ಕೋತೀನಿ ಬಿಡು. ಸರಿ ಅಪ್ಪ. ರಾಜ, ನೀ ನನಗೆ ಹೇಳಿದ್ದೇನು ಈ ಉಂಗುರನ ಮುತ್ತು ಮಾವ ಬೆಳ್ಳಿಗೆ ತೊಡಿಸ್ಬೇಕಂತ. ಆದ್ರೆ ಈಗ ಈ ಚಿಕ್ಕ ಉಂಗುರ ಆ ಚಿಕ್ಕ ಬೆರಳಿಗೆ ಹೇಗೆ ಹಾಕೋಕ್ ಸಾಧ್ಯ? ಸಾಧ್ಯನೇ ಇಲ್ಲ. ಪಾಪ ರಾಜ ಹೀಗೇನ್ ಮಾಡ್ತಾನೋ ಏನು. ಹ್ಯಾಪ್ ಮೊರೆ ಹಾಕೊಂಡು ನಿಂತ್ಕೋತಾನೆ ಅಷ್ಟೇ. ರಾಜ, ಎಲ್ಲ ನೀನು ಹೇಳ್ದಾಗೆ ನಡೀತಿದೆ, ಆದರೆ ನನಗೆ ಹೇಗೆ ಬೇಕೋ ಹಾಗೆ. ಇನ್ನೇನೇನಾಗುತ್ತೆ ಅಂತ just wait and watch. ಮಾಯಾ, ಅಣ್ಣ ಬಂದ. ಮಾವ ಕೂತ್ಕೋ ಮಾಯಾ. ಏನೋ ಹೇಳಬೇಕು ಅಂದಂತೆ, ಏನು ವಿಷಯ ಮಾಯಾ? ಮಾವ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ,
ಅದಕ್ಕೆ ನಿಮ್ಮ ಮನಸ್ಸು ಏನು ಉತ್ತರ ಕೊಡುತ್ತೆ ಅಂತ ನೀವು ನನಗೆ ಹೇಳಬೇಕು. ಖಂಡಿತ ಹೇಳ್ತೀನಿ, ಕೇಳು. ಪ್ರೀತಿ ಹಂಚೋ ಈ ಮನೆಯಲ್ಲಿ ಕೋಪ ಸಿಟ್ಟಿಗೆ ಜಾಗ ಕೊಡೋದಲ್ದೆ ಅದನ್ನು ಇಷ್ಟೊಂದು ದಿವಸ ನಡೆಸ್ಕೊಂಡು ಹೋಗೋದು ಎಷ್ಟು ಸರಿ ಅಂತ ನಿಮ್ಗನ್ಸುತ್ತೆ? ಒಳ್ಳೆ ಪ್ರಶ್ನೆನೇ ಕೇಳಿದೆ. ಇದಕ್ಕೆ ನನ್ನ ಮನಸ್ಸಲ್ಲಿ ಏನು ಉತ್ತರ ಇದೆ ಗೊತ್ತಾ? ತುಂಬಾ ದಿವಸ ಕೋಪನ ಮನಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದಷ್ಟು ತಪ್ಪು ಮಾಡಿದವ್ರನ್ನ ಕ್ಷಮಿಸಿ ಒಳ್ಳೆ ದಾರಿಲಿ ಬರೋ ಥರ ಬುದ್ಧಿ ಹೇಳಬೇಕು. ನಾವು ಪ್ರೀತಿಸೋದನ್ನ ಕಲಿಬೇಕು ಅಂದ್ರೆ ಮೊದಲು ಕ್ಷಮಿಸೋದನ್ನ ಕಲಿಬೇಕು. ವಾವಣ್ಣ, ಸೂಪರ್, ಚೆನ್ನಾಗಿ ಹೇಳಿದ್ರಿ. ಸಾಕು ಸಾಕು. ಮಾಯಾ, ಯಾಕೆ ಈ ಪ್ರಶ್ನೆ ಅಂತ ಗೊತ್ತಾಗ್ಲಿಲ್ವಲ್ಲ? ಮಾವ, ಕ್ಷಮಿಸೋ ಗುಣ ನಿಮ್ಮಲ್ಲಿದೆ ಅಂದಮೇಲೆ ನೀವು ಯಾಕೆ ಮಾವ ಬೆಳ್ಳಿನ ಕ್ಷಮಿಸ್ತಿಲ್ಲ?